ಲಾಸ್ಟು ಸೋಮವಾರ ದೇವಸ್ಥಾನದಿಂದ ಬಂದು ಹೋಗಿದ್ದೀನಿ. ಮುಂದೆ ಬಿಟ್ಟು ಆಶೀರ್ವಾದ ಮಾಡಿಕೊಂಡು ಹೋದ. ಅಷ್ಟೇ ಲಾಸ್ಟ್ ನೋಡಿದ್ದು ಅವನಿಗೆ. ಬುಧವಾರ ಬಂದು ಸಾಯಂಕಾಲ ರಾತ್ರಿ ಹೀಗೆ ಆಗಿದೆ ಅಂತ ಪಕ್ಕದ ಮನೆಯವರು ಅವ್ರಿಗೆ ಫೋನ್ ಮಾಡಿದ್ನಂತೆ. ಒಂದು 2 ಮಾತು 4 ಮಾತು ಆಡೋದ್ರಲ್ಲಿ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಏನೋ ಇದು ಮಾಡಿಬಿಟ್ಟವ್ರೆ ಅಂತ ಅಂದದ್ದಷ್ಟೇ ಅಂತೆ. ಯಾರಿಗೆ ದುಡ್ಡು ಕಳಿಸ್ಬೇಕು ಏನು ಅಂತ ಏನೋ ಕೇಳಿದಾಗ ಅವರು ಅದಕ್ಕೆ ನನಗೆ ಏನು ಹೇಳೋಕ್ಕೆ ಆಗಲಿಲ್ಲ, ಹಾಗೆ ಕಟ್ ಮಾಡಿಬಿಟ್ನಂತೆ ಫೋನ್. ಇದು ಮಾತಾಡೋಕ್ಕಾಗ್ದಿರ. ಇಲ್ಲ ಸ್ವಾಮಿ, ಅವನು ಇರಮ್ಮ ಯಾವ ಕಷ್ಟವೂ ಯಾವುದೂ ನಮಗೆ ಹೇಳ್ತಾ ಇರಲಿಲ್ಲ. ನನಗೆ ಏನಾಗುತ್ತೆ ಗೊತ್ತಿಲ್ಲ, ನೀವು ಚೆನ್ನಾಗಿರಿ ಅಷ್ಟೇ ಹೇಳೋನು. ಇದು ಭಾಳ ಅನ್ಯಾಯದ್ದು ವಿಷಯ ಸ್ವಾಮಿ. ಹೀಗೆ ಮಾಡಬಾರ್ದು ಜಗತ್ತಿನಲ್ಲಿ. ಯಾರೇ ಆಗಲಿ, ಗಂಡಸೇ ಇರಲಿ ಹೆಂಗಸೇ ಆಗಲಿ, ಯಾರೇ ಏನು ತಪ್ಪು ಮಾಡಿದ್ರೂ ಕಾನೂನಿದೆ, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಮತ್ತು ಬೇರೆಯವ್ರಿಗೆ ನ್ಯಾಯ ಸಿಗಬೇಕು ಈ ಥರ ಮಾಡೋರಿಗೆ. ಯಾಕಂದರೆ ಈ ಥರ ದೇಶದಲ್ಲಿ ಎಷ್ಟೋ ಜನಕ್ಕೆ ಅನ್ಯಾಯ ನಡೆದೋಗಿದೆ. ನಮ್ಮೊಬ್ಬರದ ಕುಟುಂಬ ಅಲ್ಲ. ಆದ್ದರಿಂದ ಪೊಲೀಸ್ನವರು ಸಖತ್ತು ಅವ್ರ ಮೇಲೆ ಕ್ರಮ ತಗೊಂಡು ಯಾವುದು ಮುಚ್ಚು ಮರೆ ಇಲ್ದಂಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು ಸ್ವಾಮಿ. ಎಂಥ ಕೂರುಗಳಿರ್ಬೋದು ಸ್ವಾಮಿ, ಈ ಥರ ಬಡ್ಕೊಳ್ತಿರೋ ಇದು ಕೂಡ ಇವರು ಅಬ್ಸರ್ವ್ ಮಾಡಲಿಲ್ವಾ ಅಕ್ಕಪಕ್ಕದಲ್ಲಿದ್ದವರು? ಏನು ವಿಚಿತ್ರ ಕರ್ಮಿಷ್ಠರಿರ್ಬೋದು ಈ ಥರ ಮಾಡಿದವರು. ಯಾರೇ ಆಗಲಿ ಅವ್ರಿಗೆ ಇದು ನ್ಯಾಯದಲ್ಲಿ ಶಿಕ್ಷೆ ಆಗಬೇಕು. ಆವಾಗಲೇ ದೇಶಕ್ಕೆ ಜನತೆಗೆ ನ್ಯಾಯ ಸಿಕ್ಕೋದು.